Hello all, welcome to session number 38 of Direct Tax to 4th semester BCom of Mangalore University. So in this session we are going to learn capital gain exempt under section 54EC and 54F. So first we'll see 54EC. Long-term capital gain exempt under section 54EC, transfer of land and building invested in long-term specified asset. The long-term capital gain arising on the sale of land or building or both will be exempt from tax under section 54 EC subject to the following conditions. Assessee should purchase a specified bond. 54 EC ಅಲ್ಲಿ ನಮಗೆ ಯಾವಾಗ ಎಕ್ಸಂಪ್ಷನ್ ಸಿಗುತ್ತೆ ಅಂದರೆ ಸ್ಪೆಸಿಫೈಡ್ ಬಾಂಡ್ ಅನ್ನು ನಾವು ಪರ್ಚೇಸ್ ಮಾಡಿರಬೇಕು. ಓಕೆ, ಇಟ್ ಈಸ್ ಇಶ್ಯೂಡ್ ಬೈ NABARD or National Highway Authority of India, Rural Electrification Corporation Limited, Power Finance Corporation Limited, and Indian Railway Finance Corporation Limited within 6 months after the date of sale of the original land and building, subject to a maximum of rupees 50 lakh. Exemption limit. The capital gain used for the purchasing the specified bonds will be exempt from tax under section 54 EC. ಸೊ ಎಷ್ಟು ಅಮೌಂಟಿಗೆ ನೀವು ಪರ್ಚೇಸ್ ಮಾಡಿದ್ದೀರಾ ಅಷ್ಟು ಅಮೌಂಟ್ ಎಕ್ಸಂಪ್ಷನ್ ಸಿಗುತ್ತೆ ಬಾಂಡನ್ನು. ನೋಟ್, ಡೆಪಾಸಿಟ್ ಆಫ್ ದ ಕ್ಯಾಪಿಟಲ್ ಗೇನ್ ಇನ್ ದ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಈಸ್ ನಾಟ್ ಕನ್ಸಿಡರ್ಡ್ ಫಾರ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 EC. ಮತ್ತೇನು ನಿಮ್ಮ ರೆಸಿಡೆನ್ಷಿಯಲ್ ಹೌಸ್ ಯಾವುದು 54D 54B ಅಲ್ಲಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿ ಇಡ್ತಾ ಇದ್ದು, ಬಟ್ ಇಲ್ಲಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿ ಇಡುವಾಗೆ ಇಲ್ಲ, ಅದು ಆಪ್ಷನ್ ಇಲ್ಲಿ ಕೊಡಲಿಲ್ಲ. ವಿತ್ಡ್ರಾವಲ್ ಆಫ್ ಎಕ್ಸಂಪ್ಷನ್. ನ್ಯೂ ಬಾಂಡ್ ಪರ್ಚೇಸ್ಡ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್ ವಿದಿನ್ 3 years ಫ್ರಮ್ ದ ಡೇಟ್ ಆಫ್ ಪರ್ಚೇಸ್. ಏನು ನ್ಯೂ ಬಾಂಡ್ ಪರ್ಚೇಸ್ ಮಾಡಿರ್ತೀವಲ್ಲ ಅದನ್ನು 3 ವರ್ಷದೊಳಗಡೆ ಟ್ರಾನ್ಸ್ಫರ್ ಮಾಡುವಾಗೆಲ್ಲ ಇಫ್ ಟ್ರಾನ್ಸ್ಫರ್ಡ್ ದೆನ್ ದ ಎಕ್ಸಂಪ್ಷನ್ ಆಫ್ ಕ್ಯಾಪಿಟಲ್ ಗೇನ್ ಎಂಜಾಯ್ಡ್ ಅರ್ಲಿಯರ್ ವಿಲ್ ಬಿ ಟ್ರೀಟೆಡ್ ಆಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇನ್ ದ ಪ್ರೀವಿಯಸ್ ಇಯರ್ ಇನ್ ವಿಚ್ ಒರಿಜಿನಲ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಇಸ್ ಟ್ರಾನ್ಸ್ಫರ್ಡ್. ಸಪೋಸ್ ಎಲ್ಲಾದರೆ ನೀವು ನ್ಯೂ ಬಾಂಡನ್ನು ಸೇಲ್ ಮಾಡಿಬಿಟ್ರೆ ವಿದಿನ್ 3 years, ಆವಾಗ ಮುಂಚೆ ಸಿಕ್ಕಿತ್ತಲ್ಲ ಬೆನಿಫಿಟ್ ಎಕ್ಸಂಪ್ಷನ್, ಅದಷ್ಟಕ್ಕೂ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ನೆಕ್ಸ್ಟ್, ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಆನ್ ಟ್ರಾನ್ಸ್ಫರ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲ್ಯಾಂಡ್ ಆರ್ ಎ ಕಮರ್ಷಿಯಲ್ ಪ್ರಾಪರ್ಟಿ ಅದರ್ ದೆನ್ ಎ ರೆಸಿಡೆನ್ಷಿಯಲ್ ಹೌಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಫ್ ದ ಕನ್ಸಿಡರೇಷನ್ ಇನ್ ರೆಸಿಡೆನ್ಷಿಯಲ್ ಹೌಸ್ ಸೆಕ್ಷನ್ 54F. ಅಂದರೆ ಈಗ ಸೆಕ್ಷನ್ 54F ಯಾಕೆ ಬರುತ್ತೆ ಅಂದರೆ ರೆಸಿಡೆನ್ಷಿಯಲ್ ಹೌಸ್ ಹೊರತುಪಡಿಸಿ ಬೇರೆ ಯಾವುದೇ ಪ್ರಾಪರ್ಟಿಯನ್ನು, ಜ್ಯುವೆಲರಿ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಸೊ ಇಂಥ ಪ್ರಾಪರ್ಟಿಯನ್ನು ಸೇಲ್ ಮಾಡಿ ಅದರಿಂದ ಬಂದ ಅಮೌಂಟಿಂದ ನ್ಯೂ ರೆಸಿಡೆನ್ಷಿಯಲ್ ಹೌಸನ್ನು ಎಲ್ಲಾದರೆ ಪರ್ಚೇಸ್ ಮಾಡಿದರೆ, ಓಕೆ, ಬೇರೆ ಪ್ರಾಪರ್ಟಿಯನ್ನು ಸೇಲ್ ಮಾಡಿ ನ್ಯೂ ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡಿದ್ರೆ ಆವಾಗ 54F ಎಕ್ಸಂಪ್ಷನ್ ಸಿಗುತ್ತೆ. Long-term capital gain invested in a residential house is exempt from taxes subject to the following conditions. The assessee, either individual or HUF, must transfer any long-term capital asset other than a residential house. ಏನು ಕಂಡೀಷನ್ ಅಂದರೆ ಇಲ್ಲಿ ಅಸೆಸಿ ಯಾವುದೇ ಪ್ರಾಪರ್ಟಿಯನ್ನು ಸೇಲ್ ಮಾಡಿರಬೇಕು ಎಕ್ಸೆಪ್ಟ್ ರೆಸಿಡೆನ್ಷಿಯಲ್ ಹೌಸ್. B, the assessee must have purchased a new house within a 1 year before the transfer or within a 2 year after transfer of a long term capital asset. ಏನು ಅಸೆಟನ್ನು ಸೇಲ್ ಮಾಡಿರ್ತಾನಲ್ಲ, ಸೇಲ್ ಮಾಡಿ ಬಂದ ದುಡ್ಡಲ್ಲಿ ಒಂದು ವರ್ಷಕ್ಕಿಂತ ಮುಂಚೆ ಹೊಸ ಮನೆಯನ್ನು ಪರ್ಚೇಸ್ ಮಾಡಿರಬೇಕು, ಅಂದರೆ ಸೇಲ್ ಮಾಡೋದಕ್ಕಿಂತ 1 ವರ್ಷಕ್ಕಿಂತ ಮುಂಚೆ, ಅಥವಾ ಸೇಲ್ ಆದ ಮೇಲೆ 2 ವರ್ಷದೊಳಗಡೆ ಹೊಸ ಮನೆಯನ್ನು ಪರ್ಚೇಸ್ ಮಾಡಿರಬೇಕಾಗುತ್ತೆ. ನೆಕ್ಸ್ಟ್, ಅಸೆಸಿ ಮಸ್ಟ್ ನಾಟ್ ಓನ್ ಮೋರ್ ದೆನ್ 1 residential house on the date of transfer of long term capital asset other than as mentioned in point B. Purchased a new house within 1 year before transfer or 2 years after the transfer must construct a new house within 3 years after within 1 year before transfer. ಅಂದರೆ ಇಲ್ಲಿ ಅಸೆಸಿಗೆ ಟ್ರಾನ್ಸ್ಫರ್ ಮಾಡುವ ಸಂದರ್ಭದಲ್ಲಿ ಬರೀ ಒಂದು ಮನೆಯನ್ನು ಮಾತ್ರ ಅವನು ಪರ್ಚೇಸ್ ಮಾಡಲಿಕ್ಕೆ, ಒಂದು ಮನೆ ಮಾತ್ರ ಅವನ ಹೆಸರಲ್ಲಿ ಇರಲಿಕ್ಕೆ ರೈಟ್ಸ್. The assessee must not purchase another house within a period of 2 years after the date of transfer of the long-term capital asset or construct within a period of 3 years after the transfer of such asset. ಆಲ್ರೆಡಿ ಈಗ ಒಂದು ಮನೆ ಪರ್ಚೇಸ್ ಮಾಡಿರ್ತಾನಲ್ಲ, ಹಾಗಾಗಿ
ಮುಂದಿನ 2 ವರ್ಷಕ್ಕೆ ಅವನು ಮತ್ತೊಂದು ಮನೆಯನ್ನು ಪರ್ಚೇಸ್ ಮಾಡಿ ಇರಬಾರ್ದು. Exemption limit. If the cost of the new house is more than the net consideration, then the entire amount of capital gain is exempt from tax. ಓಕೆ, ಸೊ ಈಗ ಅಲ್ಲಿ ಹೊಸ ಮನೆ ಪರ್ಚೇಸ್ ಮಾಡ್ತೀರಲ್ಲ, ಆ ಹೊಸ ಮನೆ ನೀವೇನು ನೆಟ್ ಕನ್ಸಿಡ್ರೇಷನ್ ಸೇಲ್ ಮಾಡಿರ್ತೀರಲ್ಲ, ಸೇಲಿಂದ ಸೆಲ್ಲಿಂಗ್ ಪ್ರೈಸನ್ನು ಮೈನಸ್ ಮಾಡಿದಾಗ ಸೇಲ್ ಕನ್ಸಿಡ್ರೇಷನಿಂದ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಮಾಡಿದ್ರೆ ಆವಾಗ ನಮಗೆ ಸಿಗುವಂಥದ್ದೇ ನೆಟ್ ಕನ್ಸಿಡ್ರೇಷನ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, 31 ಲಕ್ಷಕ್ಕೆ ಒಂದು ಮನೆಯನ್ನು ಸೇಲ್ ಮಾಡ್ತೀವಿ. 1 ಲಕ್ಷ ಸೆಲ್ಲಿಂಗ್ ಎಕ್ಸ್ಪೆನ್ಸ್, 31ರಲ್ಲಿ 1 ಲಕ್ಷ ಹೋಯಿತು, ಇನ್ನೆಷ್ಟು 30 ಲಕ್ಷ ಇದೆಯಲ್ಲ, ಅದನ್ನೇ ನಾವು ನೆಟ್ ಕನ್ಸಿಡ್ರೇಷನ್ ಅಂತ ಕರಿತೀವಿ. ಓಕೆ, 30 ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ, ಒಂದು 10 ಲಕ್ಷ ಕಾಸ್ಟ್ ಆಫ್ ಎಕ್ವಿಸಿಷನ್ ಅಂತ ಇರಲಿ, ಅದು ಹೋಗಲಿ, ಇನ್ನು 20 ಲಕ್ಷ ಲಾಭ ಐತಲ್ಲ. ಓಕೆ, ಪ್ರಾಫಿಟು ಬೇಡ, ಬರೀ ಇದನ್ನು ತಗೊಳ್ಳಿ. ಸೇಲ್ ಆಗಿದ್ದಷ್ಟು ನೆಟ್ ಕನ್ಸಿಡರೇಷನ್ 30 ಲಕ್ಷ, ಹೊಸ ಮನೆ 35 ಲಕ್ಷಕ್ಕೆ ಪರ್ಚೇಸ್ ಮಾಡೋದು ಅಂತ ಇರಲಿ. ಈಗ ಏನಾಗಿದೆ ಇಲ್ಲಿ, ನ್ಯೂ ಹೌಸ್, ದ ವ್ಯಾಲ್ಯೂ ಆಫ್ ದ ನ್ಯೂ ಹೌಸ್ ಈಸ್ ಮೋರ್ ದೆನ್ ದ ನೆಟ್ ಕನ್ಸಿಡರೇಷನ್. 35 ಲಕ್ಷ ಇದೆ, ಸೇಲ್ ಆಗಿದೆ 30 ಲಕ್ಷಕ್ಕೆ, ನೆಟ್ ಕನ್ಸಿಡರೇಷನ್ ಇರುತ್ತೆ 30 ಲಕ್ಷ, ಬಟ್ ಪರ್ಚೇಸ್ ಮಾಡಿರೋದು 35 ಲಕ್ಷಕ್ಕೆ. ಇಂಥ ಕೇಸಸ್ ಬಂದಾಗ ಅವನಿಗೆ ಫುಲ್ ಅಮೌಂಟ್ ಎಕ್ಸಂಪ್ಷನ್ ಸಿಗುತ್ತೆ. ನೆಕ್ಸ್ಟ್, ನೆಟ್ ಕನ್ಸಿಡರೇಷನ್ ಅನ್ಯುಟಿಲೈಸ್ಡ್ ಕ್ಯಾನ್ ಬಿ ಡೆಪಾಸಿಟೆಡ್ ಇನ್ ದ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಐದರ್ ಆನ್ ಆರ್ ಬಿಫೋರ್ ದ ಡ್ಯೂ ಡೇಟ್ ಆಫ್ ಫರ್ನಿಶಿಂಗ್ ದ return of income. If the cost of the new house is less than the net consideration, then the capital gain exemption will be granted proportionately. ನೆನಪಿರಲಿ, ಯಾವತ್ತೂ ಕೂಡ 54F ಅಲ್ಲಿ ನಮಗೆ ಎಕ್ಸಂಪ್ಷನ್ ಪ್ರೊಪೋರ್ಷನೇಟ್ ಅಲ್ಲಿ ಸಿಗುತ್ತೆ, ಪೂರ್ತಿ ಸಿಗಲ್ಲ. ಬೇರೆ ಎಲ್ಲ ಕೇಸಲ್ಲಿ ಪೂರ್ತಿ ಸಿಗುತ್ತೆ, ಬಟ್ 54F ಅಲ್ಲಿ ಮಾತ್ರ ಪ್ರೊಪೋರ್ಷನೇಟ್ ಎಕ್ಸಂಪ್ಷನ್ ಸಿಗುತ್ತೆ. ಅದಕ್ಕೆ ಫಾರ್ಮುಲಾ ಇದೆ ನೋಡಿ, ಪ್ರೊಪೋರ್ಷನೇಟ್ ಕ್ಯಾಪಿಟಲ್ ಗೇನ್ ಎಕ್ಸಂಪ್ಷನ್ ಈಕ್ವಲ್ಸ್ ಅಮೌಂಟ್ ಆಫ್ ಕನ್ಸಿಡರೇಷನ್ ಯುಟಿಲೈಸ್ಡ್ ಇಂಟು, ಅಂದರೆ ಅಮೌಂಟ್ ಆಫ್ ಕನ್ಸಿಡರೇಷನ್ ಯುಟಿಲೈಸ್ಡ್ ಅಂದರೆ ಇನ್ವೆಸ್ಟ್ಮೆಂಟ್ ಇಂಟು ಕ್ಯಾಪಿಟಲ್ ಗೇನ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ರಿಸೀವ್ಡ್. ಇದು ಫಾರ್ಮುಲಾ. ವಿತ್ಡ್ರಾವಲ್ ಆಫ್ ಎಕ್ಸಂಪ್ಷನ್, ಕೆಲವೊಮ್ಮೆ ಕೊಟ್ಟಂಥ ಎಕ್ಸಂಪ್ಷನನ್ನು ರಿಟರ್ನ್ ತಗೋತಾರೆ. ಯಾಕೆ ತಗೋತಾರೆ ಅಂದರೆ ಆ ಕಂಡೀಷನ್ಸನ್ನು ಅವರು ಏನು ಮತ್ತೆ ಕಂಡೀಷನ್ ಇರುತ್ತೆ, ಆ ಕಂಡೀಷನ್ ಅವರು ಫುಲ್ಫಿಲ್ ಮಾಡದಿದ್ದರೆ ವಿಡ್ರಾ ಮಾಡ್ತಾರೆ. ನ್ಯೂ ಹೌಸ್ ಪರ್ಚೇಸ್ಡ್ ಆರ್ ಕನ್ಸ್ಟ್ರಕ್ಟೆಡ್ ಕ್ಯಾನಾಟ್ ಬಿ ಟ್ರಾನ್ಸ್ಫರ್ಡ್ ವಿದಿನ್ 3 years from the date of purchase or construction. If transferred, then the exemption of capital gain enjoyed earlier will be treated as a long-term capital gain in the previous year in which the new house is transferred. If the assessee purchases another house within 2 years of the transfer of original asset or construct another house within 3 years, then the exempted capital gain or earlier year will be taxable as long-term capital gain in the previous year when such transaction taken place. Also, if the amount invested in the capital gain account scheme is not utilized with a specified period, then it will be treated as a long-term capital gain in the previous year when such specified period expires. Problem on section 54F. Problem nodana. Miss Sharmila sells jewellery which she had purchased in 1989 for rupees 3 lakh. The fair market value of this jewellery on 1/4/2001 was rupees 3,30,000. ಶರ್ಮಿಲಾನವರು ಜ್ಯುವೆಲರಿಯನ್ನು ಪರ್ಚೇಸ್ ಮಾಡಿರ್ತಾರೆ. ಎಷ್ಟಕ್ಕೆ? 3 ಲಕ್ಷಕ್ಕೆ. ಯಾವಾಗ? 1989ರಲ್ಲಿ, ಅಂದರೆ 2001ಕ್ಕಿಂತ ಮುಂಚೆ. 2001ಕ್ಕಿಂತ ಮುಂಚೆ ಕೊಟ್ಟರೆ ನೀವು 2001ಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಕೊಡ್ತಾರೆ, ಅದೆಷ್ಟು ಅಂತ ನೋಡಬೇಕು. ಫೇರ್ ಮಾರ್ಕೆಟ್ ವ್ಯಾಲ್ಯೂ 3,30,000 ಇದೆ. ಆಗ ಇದು ಎರಡರಲ್ಲಿ ಯಾವ ಥರ ಒಂದು ತಗೋಬೇಕು. ಯಾವ ತಗೋಬೇಕಂದ್ರೆ ವಿಚ್ ಎವರ್ ಈಸ್ ಹೈಯರ್. ಯಾವುದು? 3 ಲಕ್ಷ 3 ಲಕ್ಷ 30 ಕಾಸ್ಟ್ ಆಫ್ ಎಕ್ವಿಸಿಷನ್ ಆಯಿತು 2001ಗೆ. ಶಿ ಹ್ಯಾಡ್ ಮೇಡ್ ಸರ್ಟೇನ್ ಎಡಿಷನ್ಸ್ ಟು ದಿಸ್ ಜ್ಯುವೆಲರಿ ಇನ್ ಜೂನ್ 2000, ನವಂಬರ್ 2003 ಆ್ಯಂಡ್ ಇನ್ ಆಗಸ್ಟ್ 2008. 3 ಸಲ ಎಡಿಷನ್ ಮಾಡಿದ್ದಾರೆ. ಓಕೆ, ಜೂನ್ 2000 ಮತ್ತು ನವಂಬರ್ 2003 ಮತ್ತು ಆಗಸ್ಟ್ 2008. ಸ್ಪೆಂಡಿಂಗ್ rupees 35,000, 40,000, 80,000 ರೆಸ್ಪೆಕ್ಟಿವ್ಲಿ. ಸೊ ಅದರಲ್ಲಿ ನಮಗೆ ಜೂನ್ 2000 ಇಂತಲ್ಲ, ಅದು ಇಂಪ್ರೂವ್ಮೆಂಟ್ದು ಬರಲ್ಲ, ತಗೊಳ್ಳಿಕ್ಕೆ ಇಲ್ಲ, ಅದನ್ನು ನಾವು ಕನ್ಸಿಡರ್ ಮಾಡಲ್ಲ. ಯಾಕಂದರೆ ಅದು ಓಲ್ಡ್ ಇದಕ್ಕೆ ಆ್ಯಡ್ ಆಗುತ್ತೆ. ಬಿಫೋರ್ 2001, ಆಫ್ಟರ್ 2001 ಇಂಪ್ರೂವ್ಮೆಂಟ್ ಇದ್ದರೆ ಮಾತ್ರ ತಗೋತೀವಿ. ಅಲ್ಲಿ 40,000 ಮತ್ತು 80,000 ಇದೆ ನೋಡಿ, ಅದು 2003 ಮತ್ತು 2008 ಮಾಡಿದ್ದು. ಆ ಎರಡು ಇಂಪ್ರೂವ್ಮೆಂಟ್ ತಗೋಬೇಕು. ದಿಸ್ ಜ್ಯುವೆಲರಿ ವಾಸ್ ಸೋಲ್ಡ್ ಬೈ ಹರ್ ಆನ್ 20th October 2019 for rupees 49,90,000.
ನೋಡಿ 49,90,000ಕ್ಕೆ ಸೇಲ್ ಮಾಡ್ತಾರೆ 2019ರಲ್ಲಿ ಜ್ಯುವೆಲರಿಯನ್ನು ಸೇಲ್ ಮಾಡಿ ನೆಕ್ಸ್ಟ್ ಏನು ಪರ್ಚೇಸ್ ಮಾಡ್ತಾರೆ ನೋಡಿ. ಶಿ ಪರ್ಚೇಸ್ಡ್ ಎ ರೆಸಿಡೆನ್ಷಿಯಲ್ ಹೌಸ್. ನೋಡಿ, ಬೇರೆ ಪ್ರಾಪರ್ಟಿ ಅಂದರೆ ಜ್ಯುವೆಲರಿ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡಿದ್ದಾರೆ, ಆವಾಗ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54F ಬರೋದು. ಅದೇ ರೆಸಿಡೆನ್ಷಿಯಲ್ ಹೌಸನ್ನೇ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸನ್ನು ತೊಗೊಂಡ್ರೆ 54 ತೊಗೋಬೇಕು. ಬೇರೆ ಪ್ರಾಪರ್ಟಿ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ತೊಗೊಂಡ್ರೆ 54F. In January 2019 for rupees 24 lakh and deposited 5,80,000 in the capital gain account scheme. So index ಕೊಟ್ಟಿರ್ತಾರೆ ನೋಡಿ, 2001 to 100, 2003 4 109, 2008 9 137, 2019 20 289. Solution. So short note, first jewelry purchased in 1989 ಎಷ್ಟಕ್ಕೆ 3 lakh ಇತ್ತು. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2001 ಮಾರ್ಕೆಟ್ ವ್ಯಾಲ್ಯೂ ಎಷ್ಟು 3,30,000. ಯಾವುದು ಹೈಯೆಸ್ಟ್ 3,30,000. ಸೊ ವಿಚ್ ಎವರ್ ಈಸ್ ಹೈಯರ್ 3,30,000 ತಗೋತೀವಿ. ಎನಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇನ್ಕರ್ಡ್ ಪ್ರಯರ್ ಟು 1/4/2001 ಮಸ್ಟ್ ನಾಟ್ ಬಿ ಕನ್ಸಿಡರ್ಡ್ ಎಟ್ ಆಲ್. ಅಂದರೆ ಯಾವುದೇ ಇಂಪ್ರೂವ್ಮೆಂಟ್ ಏಪ್ರಿಲ್ 2001ಕ್ಕಿಂತ ಮುಂಚೆ ಆಗಿದ್ರೆ ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು ಅಂತ. ಇಲ್ಲಿ ಆಗುಂಟು ಜೂನ್ 2000ದಲ್ಲಿ ಜೂನ್ 2000ಅಲ್ಲಿ 35,000 ರೂಪಾಯಿ ಕೊಟ್ಟು ಇಂಪ್ರೂವ್ಮೆಂಟ್ ಮಾಡಿದರು, ಅದನ್ನು ಕನ್ಸಿಡರ್ ಮಾಡುವಾಗ ಇಲ್ಲ. ನೆಕ್ಸ್ಟ್ ಸೊಲ್ಯೂಷನ್, computation of taxable capital gain for the assessment year 2020-21, 2 amount column. First we have to take sale consideration 49,90,000. ನಾವು ಯಾವತ್ತು ಸೇಲ್ ಕನ್ಸಿಡರೇಷನ್ ಇಂದ ಡೈರೆಕ್ಟ್ ಆಗಿ 3 ಐಟಮ್ ಮೈನಸ್ ಮಾಡ್ತಾ ಇತ್ತು, ಬಟ್ ಇಲ್ಲಿ 54F ಇದೆ, ಅಂದರೆ ಜ್ಯುವೆಲರಿ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನು ತಗೊಂಡಿದ್ದಾರೆ. ಈ ಥರ ಮಾಡಿದಾಗ 44F ಬರುತ್ತೆ ಎಕ್ಸೆಂಪ್ಷನ್. 44F ಬಂದಾಗ ನಮಗೆ ನೆಟ್ ಸೇಲ್ ಕನ್ಸಿಡರೇಷನ್ ಬೇಕು. ನೆಟ್ ಸೇಲ್ ಕನ್ಸಿಡರೇಷನ್ ಹೇಗೆ ಸಿಗುತ್ತೆ ಅಂತ ಹೇಳಿದರೆ, ಸೇಲ್ ಕನ್ಸಿಡರೇಷನ್ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಸೊ ಹಾಗಾಗಿ ನಾನು ಸೆಲ್ಲಿಂಗ್ ಎಕ್ಸ್ಪೆನ್ಸನ್ನು ಫಸ್ಟಿಗೆ ಸಪ್ರೇಟಾಗಿ ಮೈನಸ್ ಮಾಡಿದ್ದೀನಿ. ಸೇಲ್ ಕನ್ಸಿಡರೇಷನ್ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಈ ಸಮ್ಮಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಯಾವುದೂ ಇಲ್ಲ, ಸೊ ಹಾಗಾಗಿ ನಿಲ್. ಸೊ ಇರುವಂಥ ಪೂರ್ತಿ ಅಮೌಂಟ್ 49,90,000 ಏನಾಗುತ್ತೆ ನೆಟ್ ಸೇಲ್ ಕನ್ಸಿಡರೇಷನ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್. ಅಲ್ಲಿ ಕಾಸ್ಟ್ ಆಫ್ ಎಕ್ವಿಸಿಷನ್ 3,30,000 ಇತ್ತು, ಇಂಟು 289, ಯಾವತ್ತು ಇಂಟು 289 ಡಿವೈಡೆಡ್ ಬೈ 2001ನಲ್ಲಿ ಇಂಡೆಕ್ಸ್ ಎಷ್ಟು 100. ಸೊ ಆಗ ನಮಗೆ 9,53,700 ಸಿಗುತ್ತೆ. ನೆಕ್ಸ್ಟ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಅಲ್ಲಿ 3 ಇಂಪ್ರೂವ್ಮೆಂಟ್ ಇತ್ತು, ಎಷ್ಟು 3. ಒಂದು 2000ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದನ್ನು ನಾವು ತೊಗೋಬಾರ್ದು, ಅದು ನಿಲ್, ತೊಗೋಲಿಕ್ಕೆ ಇಲ್ಲ. ಮತ್ತು ನವಂಬರ್ 2003ಯಲ್ಲಿ ಇಂಪ್ರೂವ್ಮೆಂಟ್ ಇದೆ, ಅದನ್ನು ತೊಗೋಬೇಕು. ನವಂಬರ್ 2003ಯಲ್ಲಿ 40,000 ಇಂಟು 289 divided by 109. 40,000 into 289 divided by 109. ಅದು 109 ಬಂದುಬಿಟ್ಟು ಅದು 2003-4 ಇಂಡೆಕ್ಸ್. ಸೊ ಆಗ 1,06,055 ಬರುತ್ತೆ. ನೆಕ್ಸ್ಟ್ ಆಗಸ್ಟ್ 2008ಗೆ ಇಂಪ್ರೂವ್ಮೆಂಟ್ ಮಾಡಿದರು. 80,000 ಇಂಟು ಸೇಲ್ ಆಗಿದ್ದು ನಮ್ಮದು 2019-20, ಆಗ ಇಂಡೆಕ್ಸ್ 289 ಡಿವೈಡ್ ಬೈ 2008ದು ಇಂಡೆಕ್ಸ್ ಎಷ್ಟು 137. ಸೊ ಆಗ ನಮಗೆ 1,68,759 ಬರುತ್ತೆ. ಅದೆಲ್ಲ ಒಂದು ಟೋಟಲ್ ಮಾಡಿ ಆಗ 12,28,514 ಬರುತ್ತೆ. ಇದನ್ನು 49,90,000 ಇಂದ ಮೈನಸ್ ಮಾಡೋಣ, ಆಗ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ಈಗ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆಯಲ್ಲ, ಇದು ಇಷ್ಟು ಲಾಭ ಬಂದಿದೆ ಅಂತ ಅರ್ಥ. ಈಗ ಇಷ್ಟಕ್ಕೂ ನಾವು ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಆಗುತ್ತಾ? ಅದಕ್ಕೆ ಒಂದು ಆಪ್ಷನ್ ಕೊಟ್ಟಿರುತ್ತೆ, ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟ್ಯಾಕ್ಸನ್ನು ಕಡಿಮೆ ಮಾಡ್ಬೋದು ಅಂತ. ಹಾಗಾಗಿ ಅವನೇನು ಮಾಡಿದ್ದಾನೆ ಅಂದರೆ ಅವರು ನ್ಯೂ ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡಿದ್ದಾರೆ. ಓಕೆ, ಸೊ ಎಕ್ಸಾಮ್ಟ್ ಅಂಡರ್ ಸೆಕ್ಷನ್ 54ಅಲ್ಲಿ ಈಗ 54F ಬರುತ್ತೆ. 54F ಕಾಸ್ಟ್ ಆಫ್ ದ ನ್ಯೂ ಹೌಸ್, ಹೊಸ ಮನೆ ಪರ್ಚೇಸ್ ಮಾಡಿದಾರಲ್ಲ ಅದರದ್ದು ಕಾಸ್ಟ್ ಆಫ್ ದ ನ್ಯೂ ಹೌಸ್ ಈಗ ಪ್ರೊಪೋರ್ಷನೇಟ್ ಸಿಗುತ್ತೆ. ಯಾವತ್ತು ನೆನಪಿರಲಿ 54F ಯಾವತ್ತು ಪ್ರೊಪೋರ್ಷನೇಟೇ ಸಿಗೋದು. ಅದಕ್ಕೆ ಫಾರ್ಮುಲಾ ಇದೆ, ಫಾರ್ಮುಲಾ ಬರ್ಕೋಬೇಕು. ಹೇಗೆ ಫಾರ್ಮುಲಾ ಅಂದರೆ ಏನು ಫಾರ್ಮುಲಾ ಅಂದರೆ ಕನ್ಸಿಡರೇಷನ್ ಯುಟಿಲೈಸ್ಡ್ ಅಂದರೆ ಕಾಸ್ಟ್ ಆಫ್ ದ ನ್ಯೂ ಹೌಸ್ ಇಂಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್. ಓಕೆ, ಕನ್ಸಿಡರೇಷನ್ ಯುಟಿಲೈಸ್ಡ್ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡಿದೆಷ್ಟು ಹೊಸ ಹೌಸಿಗೆ 24 lakh ಇಂಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು 37,61,486 ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟು 49,90,000. ಇದನ್ನು ನೀವು ಸಾಲ್ವ್ ಮಾಡಿದಾಗ ಸಿಂಪ್ಲಿಫೈ ಮಾಡಿದಾಗ 18,09,132 ಸಿಗುತ್ತೆ. ಸೊ ಸೆಕೆಂಡ್ ಒನ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ 5,80,000 ಇಂಟು 37, ಸೇಮ್ ಅದೇ ಫಾರ್ಮುಲಾ 37,61,486
486 divided by 49,90,000 ಆಗ 4,37,207 ಟೋಟಲ್ ಮಾಡಿದಾಗ 22,46,339 ಸಿಗುತ್ತೆ. ಮೈನಸ್ ಮಾಡಿದಾಗ ಆನ್ಸರ್ ಟ್ಯಾಕ್ಸೇಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 15,15,147. ಸೊ ಈ ಫಾರ್ಮುಲಾ ಯಾಕೆ ಬಂತು ಅಂದರೆ ಬೇರೆ ಪ್ರಾಪರ್ಟಿ ಅಂದರೆ ಇಲ್ಲಿ ಏನು ಸೇಲ್ ಮಾಡಿದ್ದಾರೆ, ಜ್ಯುವೆಲ್ಲರಿ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡಿದ್ರೆ ಆವಾಗ ಎಕ್ಸಮ್ಷನ್ 54F ಅಲ್ಲಿ ತೊಗೋಬೇಕು. ಆ 54F ಎಕ್ಸಮ್ಷನ್ ಯಾವತ್ತೂ ಫುಲ್ ಸಿಗಲ್ಲ, ಫಾರ್ಮುಲಾ ಹಾಕಬೇಕು. ಆ ಫಾರ್ಮುಲಾದ ಪ್ರಕಾರನೇ ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಫಾರ್ಮುಲಾ ಅಂದರೆ ಕನ್ಸಿಡರೇಷನ್ ಯುಟಿಲೈಸರ್ ಅಂದರೆ ಇನ್ವೆಸ್ಟ್ಮೆಂಟ್ ಇಂಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್. ಎಸ್, ಥ್ಯಾಂಕ್ ಯು.